ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಯಂತ್ರಣ ನಿಜಕ್ಕೂ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ. ರಾಜಕೀಯವಾಗಿ ಕೂಡ ಈ ಪ್ರಶ್ನೆ ಹಾಗೆ ಉಳಿತಾ ಇದೆ. ಕಾರಣ ಕಾನೂನಾತ್ಮಕವಾಗಿ ಇದು ಸಾಧ್ಯ ಇದೆಯಾ? ತಮಿಳುನಾಡಲ್ಲಿ ಇರುವಂತಹ ಮಾದರಿ ಅಂದರೆ ಅವರು ಲಾಸ್ಟ್ ಟೈಮ್ ಪಥಸಂಚಲನಕ್ಕೆ ಮಾತ್ರ ಬ್ರೇಕ್ ಹಾಕಿದ್ರು, ಬಟ್ ಅದು ಕೋರ್ಟ್ಗೆ ಹೋದ ತಕ್ಷಣ ಬಿದ್ದೋಯ್ತು ಆದೇಶ. ಕೋರ್ಟ್ ಆ್ಯಕ್ಚುಲಿ ಅವ್ರಿಗೆ ಉಗಿದಿತ್ತು ಇದು ಪ್ರಜಾಪ್ರಭುತ್ವದ ವಿರೋಧಿ ಅಂತ. ಸೊ ಅಂಥದ್ದೇ ನಿರ್ಧಾರನ ಇಲ್ಲಿ ಪಥಸಂಚಲನವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಥವಾ ಸರ್ಕಾರಿ ಜಾಗಗಳನ್ನು ಉಪಯೋಗಿಸಲೇಬಾರ್ದು ಅಂತ ಹೇಳಿಬಿಟ್ಟು ಇವತ್ತೇನಾದರೂ ಆದೇಶ ಹೊರಡಿಸ್ತಾರ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಕೇರಳದಲ್ಲೂ ಕೂಡ ಅಷ್ಟೇ. ಈ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ RSS ಚಟುವಟಿಕೆ ನಡೀತಾ ಇಲ್ಲ, ಅದನ್ನು ಫಾಲೋ ಮಾಡ್ತಾರಾ ಅಥವಾ ಎರಡನ್ನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಒಂದು ಕಾಂಬಿನೇಷನನ್ನು ಹೊರತರ್ತಾರಾ ಅಥವಾ ಕೇವಲ ಪತ್ರ ವ್ಯವಹಾರಗಳಿಗೆ ಇದು ಸೀಮಿತ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಮಗೆ. RSS ಚಟುವಟಿಕೆಗಳಿಗೆ ನಿರ್ಬಂಧಕ್ಕೆ ಸರ್ಕಾರ ಸಜ್ಜಾಗೆ ಬಿಡ್ತಾ ಅಂತ ಬ್ಯಾನ್ ಆದೇಶಕ್ಕೆ ಇವತ್ತೇ ಮುನ್ನುಡಿ ಬರೆಯುತ್ತಾ ಸಂಪುಟ ಸಭೆ. ಸೂಕ್ಷ್ಮ ಪ್ರದೇಶ ಸರ್ಕಾರಿ ಜಾಗಗಳಲ್ಲಿ RSS ನಿರ್ಬಂಧ ಫಿಕ್ಸಾ? ತಮಿಳುನಾಡು ಮಾದರಿಯ RSS ನಿರ್ಬಂಧಕ್ಕೆ ಮುಂದಾಗ್ಬಿಡುತ್ತಾ ಅಂತ. ಅವ್ರು ತಮಿಳುನಾಡವರು ಕೊಟ್ಟಿದ್ದ ರೀಸನ್ನು ಟ್ರಾಫಿಕ್ ಸಮಸ್ಯೆ, ಅವ್ರು ಪಥಸಂಚಲನ ನಡೆಸಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ರೀಸನ್ ಕೊಟ್ಟರು. ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಯ್ತು ಯಾರು ಅಲ್ಲಿನ RSS ಸಂಘಟನೆ. ಕೋರ್ಟ್ ಉಗಿದಿತ್ತು. ನಾವು ನಿನ್ನೆನೂ ನಿಮ್ಗೆ ಇದನ್ನು ಹೇಳಿದ್ವಿ. ಕೋರ್ಟ್ ಬೈದಿತ್ತು ಅಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಸರ್ಕಾರಗಳು ಮಾಡಬಾರ್ದು ಅಂತ, ಅಲ್ಲಿ ಬಿದ್ದೋಗಿತ್ತು. ಇದನ್ನು ಮಾಡಿ ಇಲ್ಲೂ ಮುಖಭಂಗ ಅನುಭವಿಸ್ತಾರಾ ಹಾಗಾದರೆ ಸರ್ಕಾರದವರು? ಪ್ರಶ್ನೆ ಇದೆ. ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ 75 ವರ್ಷಗಳ ಬಳಿಕ ಜ್ಞಾನೋದಯ ಆಯ್ತಾ? ಪ್ರಶ್ನೆ ಇದೆ. ಈಗ ಜ್ಞಾನೋದಯ ಆಯ್ತಾ? 75 ವರ್ಷದಿಂದ ಇವ್ರ ಚಟುವಟಿಕೆ ನಿಯಂತ್ರಿಸಬೇಕು, ಸರ್ಕಾರಿ ಜಾಗದಲ್ಲಿ ಇವ್ರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರಲಿಲ್ವಾ? ಸಡನ್ ಜ್ಞಾನೋದಯನ ಇದು? ಎಕ್ಸ್ಟ್ರೀಮ್ ಐಡಿಯಾಲಜಿ ಅನ್ನೋರು ಯಾರೆಲ್ಲರ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಇದಕ್ಕೆ ಉತ್ತರ ಕೊಡಬೇಕಲ್ವ? ಇವತ್ತು ಡಿಸಿಷನ್ ತಗೊಂಡ್ಮೇಲೆ ಅದು ಚರ್ಚೆಗೆ ಬರುತ್ತೆ, ಜನ ಪ್ರಶ್ನೆ ಕೇಳ್ತಾರೆ. ಕರೆಕ್ಟ್, RSS ಅವ್ರದ್ದು ಎಕ್ಸ್ಟ್ರೀಮ್ ಐಡಿಯಾಲಜಿ ಅಂದರೆ ನಿಮ್ಮದೇ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ PFI ಅವ್ರದ್ದು ಕೇಸ್ಗಳನ್ನು ಯಾಕೆ ವಾಪಸ್ ತೊಗೊಂಡ್ರಿ? ಯಾಕೆ ಅವ್ರನ್ನ ಬ್ಯಾನ್ ಮಾಡಲಿಲ್ಲ ನೀವು? ನಿಮ್ಮ ಎಕ್ಸ್ಟ್ರೀಮ್ ಐಡಿಯಾಲಜಿ ತತ್ವ ವರ್ಕೌಟ್ ಆಗೋದು, ಫಾರ್ಮುಲಾ ವರ್ಕೌಟ್ ಆಗೋದು ಬರೀ ಹಿಂದೂಗಳಿಗೆ ಮಾತ್ರನಾ? ಕೇಳ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಅದೊಂದು ಪತ್ರ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿತ್ತು. RSS ಅದರ ಚಟುವಟಿಕೆಗಳಿಗೆ ಅಂಕುಶ ಹಾಕುವಂತಹ ಕೆಲಸ ರಾಜ್ಯದಲ್ಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು. ಅದಕ್ಕೆ ಇವತ್ತು ಉತ್ತರ ಸಿಗುತ್ತೆ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಅಂಕುಶ ಬೀಳುತ್ತೆ. ಇವತ್ತು CM ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಂಘದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಹಿನ್ನೆಲೆಯಲ್ಲಿ ಇವತ್ತಿನ ಸರ್ಕಾರದ ನಿರ್ಧಾರ ಕುತೂಹಲವನ್ನು ಕೆರಳಿಸಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಸಿರುವ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಂಪುಟದಲ್ಲಿ CS ವರದಿ ಶಿಫಾರಸುಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ RSSಗೆ ಅಂಕುಶ ಹಾಕುವಂತಹ ವಿಚಾರಕ್ಕೆ ಕೇವಲ ಚರ್ಚೆಗೆ ಸೀಮಿತವಾಗುತ್ತಾ, ಕ್ಯಾಬಿನೆಟ್ನ ನಂತರ ಮಹತ್ವದ ನಿರ್ಧಾರವನ್ನೇನಾದರೂ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆಯಾ ಅಂಥೇಳಿ ಬಹಳಷ್ಟು ಜನ ಹೇಳ್ತಾ ಇರುವಂತಹದ್ದು ಸಾಧ್ಯತೆ ತುಂಬ ಕಡಿಮೆ ಅಂಥೇಳಿ. ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಅದರ ವಿರುದ್ಧ BJP RSS ಜಂಟಿಯಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುತ್ತೆ. ಅದು ಸರ್ಕಾರಕ್ಕೆ ಹೊಸ ತಲೆನೋವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಅದಾದ್ಮೇಲೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಅದನ್ನು ಪ್ರಶ್ನೆ ಮಾಡಿ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗೆ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಿದೆ. ಹಾಗಾದರೆ RSSಗೆ ನಿರ್ಬಂಧನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಾನೂನು ಇಲಾಖೆಯವರು ಇದ್ರ ಬಗ್ಗೆ ಸಾಧಕ ಬಾಧಕ ಮಾಡೋಕ್ಕೆ ಸಾಧ್ಯ ಇದೆಯಾ, ಯಾವ ರಾಜ್ಯಗಳು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತು, ಯಾವ ರಾಜ್ಯದಲ್ಲಿ ಹೆಂಗೆ ಆಬ್ಸ್ಟೇಕಲ್ ಬಂತು ಎಲ್ಲ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಇದೇ ಸ್ಟಡಿ ಬೇಸಿಸ್ ಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸಬ್ಮಿಟ್ ಮಾಡಿದ್ದಾರೆ. CS ವರದಿ ಶಿಫಾರಸು ಆಧರಿಸಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಬೋದು. ಇವತ್ತು ತೀರ್ಮಾನ ತಗೊಂಡ್ಬಿಡ್ತಾರಾ ಗೊತ್ತಿಲ್ಲ ನಮಗೆ, ಆದರೆ ಚರ್ಚೆಗಂತೂ ಬರುತ್ತೆ ಈ ವಿಚಾರಗಳು. ಬೇರೆ ರಾಜ್ಯ, ನಾನು ಹೇಳಿದ್ನಲ್ಲ 2 ಎಕ್ಸಾಂಪಲ್ ಕೊಟ್ಟೆ. ಕೇರಳದಲ್ಲಿ ಏನಾಗಿದೆ, ದೇವಸ್ಥಾನದ ಜಾಗಗಳಲ್ಲಿ ಅಲ್ಲಿ ನಿಷೇಧ ಇದೆ, ಇಲ್ಲಿ ಪಥಸಂಚಲನಕ್ಕೆ ನಿಷೇಧ ಮಾಡೋಕೆ ಹೋಗಿ ಅದು ಬಿದ್ದೋಯ್ತು. ಸೊ ಇದೆರಡನ್ನು ನೋಡಿರ್ತಾರೆ, ಸ್ಟಡಿ ಮಾಡಿರ್ತಾರೆ. ಸರ್ಕಾರಿ ಜಾಗಗಳಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ಪಡಿಬೇಕು ಅಂತ ಹೇಳಬಹುದು, ಅಂದರೆ ಸೀಮಿತ ರೆಸ್ಟ್ರಿಕ್ಷನ್ಸು. ಬಟ್ ಇದು ಮುಂಚೆನೂ ಮಾಡ್ತಿತ್ತು RSS ಅಂತ. ಈಗೇನು ಇವರು ಹೊಸದಾಗೇನು ತಂದು ಸುಮ್ಮನೆ ಒಂದು ಪಬ್ಲಿಸಿಟಿ ಮಾಡ್ತಿದ್ದಾರೆ ಅನ್ನೋದು ಅನುಮಾನ ಬಂದ್ಬಿಡುತ್ತೆ. ಹೀಗೆಲ್ಲ ಮಾಡಿದ್ರೆ ನಿಯಮ ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ಕ್ರಮಕ್ಕೆ ಅವಕಾಶಗಳು ಇದೆ. ಸರ್ಕಾರಿ ಜಾಗ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ RSSನ ಚಟುವಟಿಕೆಗಳನ್ನು
ಕಂಪ್ಲೀಟಾಗಿ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶದಲ್ಲಿ ಕಡಿವಾಣ ಹಾಕ್ತೀವಿ ನಾವು ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಹಿಂಗೆ ಚಿಂತನೆ ಮಾಡಿಬಿಟ್ರೆ ಹಿಂದೂ ವಿರೋಧಿ ಸರ್ಕಾರ ಅಂತ ಹಣೆಪಟ್ಟಿ ಬಂದ್ಬಿಡುತ್ತೆ. ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದಮೇಲೆ ನೋಡ್ತೀನಿ ನಾನು. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಈ RSSನ ಬ್ಯಾನ್ ಮಾಡಿದ್ರು ಯಾರು? ಈ ದೇಶದಲ್ಲಿ ಬ್ಯಾನ್ ಆಗಿತ್ತಲ್ಲ RSS, 2 ಬಾರಿ 3 ಬಾರಿ ಬ್ಯಾನ್ ಆಗಿತ್ತು. ಯಾರು ಮಾಡಿದ್ರು? ಅವ್ರು ಸ್ಟ್ಯಾಚು ಹಾಕಿದ್ದಾರೆ. ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಹಾಕಿದಾರಲ್ಲ. ತೆಗೆದು ನೋಡ್ರಿ ಇತಿಹಾಸ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಸ್ಟ್ಯಾಚು ಅವ್ರು ಮಾಡಿರ್ತಕ್ಕಂಥ ಅವರೇ ಬ್ಯಾನ್ ಮಾಡಿದ್ದಾರೆ. ಇವ್ರು ದಿನ ಬೆಳಗ್ಗೆ ಇದ್ರೆ ವಲ್ಲಭಾಯ್ ಪಟೇಲ್ ಸಾಹೇಬ್ರ ಬಗ್ಗೆ ಏನು ಮಾತನಾಡ್ತಾರಲ್ಲ ಅವರೇ ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರೆ ಅಂತ ಕೇಳ್ಬೇಕಲ್ಲ ನೀವು ಅವ್ರಿಗೆ ಫಸ್ಟ್. ಬಟ್ ಮಾಡಿ ನಮ್ಮನ್ನು ಬೈದು ನಮ್ಮನ್ನು ಎದುರಿಕಿದ್ರೆ ನಮಗೇನು ತೊಂದರೆ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಸ್ಕೇರ್ಡ್ ಆಫ್ ದ್ಯಾಟ್. ಏನಂದರೆ ನಾವು RSS ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಯೂಸಿಂಗ್ ಪಬ್ಲಿಕ್ ಪ್ರಾಪರ್ಟೀಸ್, ಗೌರ್ಮೆಂಟ್ ಪ್ರಾಪರ್ಟೀಸ್ ಫಾರ್ RSS ಆ್ಯಕ್ಟಿವಿಟಿ ಶುಡ್ ನಾಟ್ ಬಿ ಅಲೌಡ್ ಅಂತ ಹೇಳಿ ಇಟ್ ಈಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ನೀವು ಎಕ್ಸಾಮಿನ್ ಮಾಡ್ತಾ ಇದ್ದೀರಿ ಆ ಟೈಪ್ ಇಲ್ಲೂ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ. ಅವರು ಎಕ್ಸಾಮಿನ್ ಮಾಡ್ತಾರೆ. ವಾಟ್ ಇಸ್ ಇಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಪ್ರತಿಯೊಬ್ಬ ಸಚಿವರ ಬಾಯಲ್ಲೂ ನಾವು ಕೇಳಿಸ್ಕೊಳ್ತಾ ಇದ್ವಿ ತಮಿಳುನಾಡು ಮಾದರಿ ಅಂತ. ಬಟ್ ಈ ಸಚಿವರಿಗೆ ಇನ್ಫಾರ್ಮೇಶನ್ ಇಲ್ವಾ ಅಂತ. ತಮಿಳುನಾಡು ಮಾದರಿ 2022ರಲ್ಲಿ ಮದ್ರಾಸ್ ಹೈಕೋರ್ಟ್ ಸ್ಕ್ರಾಪ್ ಡೌನ್ ಮಾಡಿತ್ತು. ಪ್ರಜಾಪ್ರಭುತ್ವ ವಿರೋಧಿ ಪಥಸಂಚಲನಕ್ಕೆ ನಿರ್ಬಂಧ ನೀವು ಹೇರೋದಕ್ಕೆ ಬರಲ್ಲ ಅಂತ ಹೇಳಿ ಅಲ್ಲಿನ ಸರ್ಕಾರವನ್ನು ಉಗಿದು ಕಳಿಸಿತ್ತು. ಅದು ಗೊತ್ತಿದ್ರು ತಮಿಳುನಾಡು ಮಾದರಿ ಅನ್ನೋದು ಮುಜುಗರಕ್ಕೆ ಕಾರಣ ಅಲ್ಲದೆ ಇನ್ನೇನಾಗ್ಬಿಡುತ್ತೆ. ಇವತ್ತು ಕೇವಲ ಚರ್ಚೆಗೆ ಬರೋ ಸಾಧ್ಯತೆ ಎಷ್ಟು, ತೀರ್ಮಾನನೇ ಕೈಗೊಳ್ಳೋ ಸಾಧ್ಯತೆ ಎಷ್ಟು ಅಂತ. ಮಮತಾ, ರಾಜ್ಯ ಸರ್ಕಾರ ಏನು ಸಂಘ ಪರಿವಾರದ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ಇಲ್ಲಿ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಿದೆ. ಆ ಪ್ರಯತ್ನ ಸಂಬಂಧಪಟ್ಟಂತೆ ಮುಂದಿನ ನಡೆ ಏನು ಅನ್ನುವಂಥ ವಿಚಾರದಲ್ಲಿ ಸ್ಪಷ್ಟತೆ ಇವತ್ತು ಸಿಗುತ್ತೆ. ಯಾಕೆಂದರೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವಂಥದ್ದೇ ಇದು. ಯಾಕೆಂದರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು, 4ನೇ ತಾರೀಕು ಪತ್ರ ಬರೆದಿದ್ರು ಕೂಡ 2-3 ದಿನಗಳ ನಂತರ ಅದು RSSನ ಪಥಸಂಚಲನ ದಿನ ಅದನ್ನ ರಿಲೀಸ್ ಮಾಡಲಾಯಿತು. ಅವತ್ತೇ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಈ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿ ವರದಿ ಕೊಡಿ ಅಂತಲೂ ಕೂಡ ಕೇಳಿದ್ರು. ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಗ ಅಧ್ಯಯನ ಮಾಡಿರುವಂತಹ CS ಅವರು ವರದಿಯನ್ನು ಈಗಾಗಲೇ ನಿನ್ನೆನೇ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿ ಚರ್ಚೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಆಗುತ್ತೆ. ಮುಖ್ಯವಾಗಿ ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳು ಒಂದು ಸಚಿವರ ಅಭಿಪ್ರಾಯನ ತೆಗೆದುಕೊಳ್ಳೋದು, ಸಚಿವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳಿ ಅದರಂತೆ ಮುಂದೆ ನಡೆಯೋದು. ಇನ್ನೊಂದು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಗೊಂದಲ ಇದ್ದಂತಿದೆ. ಕೇರಳ ಮಾದರಿ, ತಮಿಳುನಾಡು ಮಾದರಿ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ತಮಿಳುನಾಡಿನಲ್ಲಿ ಹೈಕೋರ್ಟ್ನಲ್ಲಿ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೂಡ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿತ್ತು. ಆದರೂ ಕೂಡ ಅಲ್ಲಿ ಪರ್ಮಿಷನ್ ತೆಗೆದುಕೋಬೇಕು ಅನ್ನುವಂಥ ಸದ್ಯದ ಕಾನೂನು ಇದೆ. ಆ ರೀತಿ ಹಿಂದೆ ಅಲ್ಲಿ ಕೇಸ್ಗಳನ್ನು ಕೂಡ ಹಾಕಲಾಗಿತ್ತು, ಸಾಕಷ್ಟು ಚಟುವಟಿಕೆಗಳಿಂದ ಸಾರ್ವಜನಿಕವಾಗಿ ತೊಂದರೆ ಆಗ್ತಿದೆ ಅಂತ. ಆದರೆ ಇಲ್ಲಿ ಕೇಸ್ ಹಾಕುವಂತಹ ಅತಿರೇಕದ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಆದರೆ ಚಟುವಟಿಕೆಗಳನ್ನ ಮಾಡುವ ಮುನ್ನ ಸಕ್ಷಮ ಕಚೇರಿಗಳಿಂದ, ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ತೆಗೆದುಕೋಬೇಕು ಅನ್ನುವಂಥ ಒಂದು ಆಡಳಿತಾತ್ಮಕ ಆದೇಶ ಮಾಡುವ ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗುತ್ತೆ. ಈಗ ಸ್ಥಳೀಯ ಪೊಲೀಸರು ಜೊತೆಗೆ ಶಾಲೆ ಕಾಲೇಜು ಕಟ್ಟಡಗಳು ಅಥವಾ ಶಾಲೆ ಕಾಲೇಜು ಮೈದಾನಗಳಾದರೆ ಸ್ಥಳೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಪರ್ಮಿಷನ್ ತೆಗೆದುಕೋಬೇಕು. ಹಾಗೆ ದೇವಸ್ಥಾನಗಳ ಆವರಣಗಳಲ್ಲಿ ಮಾಡೋದಾದ್ರೆ ಸ್ಥಳೀಯ ಮುಜರಾಯಿ ಇಲಾಖೆ ಕಚೇರಿಗಳ ಪರ್ಮಿಷನ್ ತೆಗೆದುಕೋಬೇಕು, ಜೊತೆಗೆ ಪೊಲೀಸ್ ಇಲಾಖೆ ಪರ್ಮಿಷನ್ ತೆಗೆದುಕೋಬೇಕು. ಇವೇ ಮುಂತಾದ ಷರತ್ತುಗಳನ್ನು ಹಾಕುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಯಾವ ರೀತಿ ಸಂಪುಟದಲ್ಲಿ ಚರ್ಚೆ ಆಗುತ್ತೆ, ಸಚಿವರೆಲ್ಲರೂ ಸಮ್ಮತ ಸೂಚಿಸ್ತಾರ, ಅದರ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ ಮಮತಾ.